ಓಂ ಸ್ಥಾನಾದಿ ಉಪದೇಶಾಚ್ಚ ಓಂ ತದ್ಯದಸ್ಮಿನ್ ಸರ್ಪಿರ್ವಾ ಉದಕಂ ವಾ ಸಿಂಚತಿ ವರ್ತ್ಮನಿ ಏವ ಗಚ್ಚತಿ ಇತ್ಯಾದಿ ಸ್ಥಾನಶಕ್ತಿ ವಾಮನಿರ್ಭಾಮರು ಇತ್ಯಾದಿ ಆತ್ಮಶಕ್ತಿಶ್ಚ ಉಚ್ಯತೆ ತಸ್ಯ ಹೇತರ್ಲಿಂಗಂ. ನಾವೀಗ ಈ ಸೂತ್ರದ ಭಾಷ್ಯ ದೀಪಿಕಾ ನೋಡಬೇಕಾಗಿದೆ. ಎರಡು ಶಕ್ತಿಗಳನ್ನು ಹೇಳಿದ್ದಾರೆ ಅಂತ ಆಚಾರ್ಯರು ತೋರಿಸಿದ್ದಾರೆ. ಒಂದು ಸ್ಥಾನ ಶಕ್ತಿ, ಮತ್ತೊಂದು ಆತ್ಮಶಕ್ತಿ ಅಂತ. ಅದನ್ನ ಭಾಷ್ಯ ದೀಪಿಕಾಚಾರ್ಯರ ವಾಕ್ಯಗಳಲ್ಲಿ ನೋಡಬೇಕು. ಈಗಾಗಲೇ ಎಲ್ಲ ವಿಷಯ ನೋಡಿ ಮುಗಿಸಿದ್ದೇವೆ. ಬ್ರಹ್ಮಸ್ಥಾನ ಭೂತಯೋ ಅಕ್ಷಿಸ್ಥ ಪರಮಪುರುಷ ಸಂಬಂಧ ಅಕ್ಷ್ಣೋ ಅಕ್ಷಿಸ್ಥ ಪರಮಪುರುಷ ಸಂಬಂಧಾತ್ ಅಸಂಗತ್ವಾಕ್ಯ ಶಕ್ತಿ ಇತ್ಯರ್ಥಃ. ಸ್ಥಾನ ಶಕ್ತಿ ಅಂತಿದೆಯಲ್ಲ, ಸ್ಥಾನ ಶಕ್ತಿ ಅಂದ್ರೆ ಸ್ಥಾನದ ಶಕ್ತಿ, ಜಾಗ, ಸ್ಪೇಸ್, ಒಂದು ಸ್ಥಳ, ಅದರ ಶಕ್ತಿ ಅಂತ ಅರ್ಥ ಇಟ್ಕೊಂಡಿಲ್ಲ ಅವರು. ಅಸಂಗತ್ವ ಎಂಬ ಶಕ್ತಿ ಅಂತ ಅರ್ಥ ಇಟ್ಕೊಂಡಿದ್ದಾರೆ. ಬ್ರಹ್ಮನ ಸ್ಥಾನವಾದ ಈ ಕಣ್ಣುಗಳಿಗೂ ಪರಮಪುರುಷನಾದಂಥ, ಕಣ್ಣಿನಲ್ಲಿರುವ ಪರಮಪುರುಷನಾದಂಥ ಭಗವಂತನ ಸಂಬಂಧ ಬಂದಿರುವುದರಿಂದ ಅಸಂಗತ್ವ ಎಂಬ ಶಕ್ತಿ ಬಂದಿದೆ ಅಂತ ಹೀಗದರ ಅರ್ಥ. ಅಲ್ಲಿ ಭಾಷ್ಯ ದೀಪಿಕಾಚಾರ್ಯ ಹೇಳ್ತಾರೆ 255ನೇ ಪುಟದಲ್ಲಿ, ಸೌತ್ರಂ ಸ್ಥಾನಪದಂ ಪರಮಾತ್ಮ ಸ್ಥಾನ ಶಕ್ತಿ ಉಪಲಕ್ಷಕತೆಯ ವ್ಯಾಖ್ಯಾತಂ. ಸೂತ್ರದಲ್ಲಿ ಸ್ಥಾನ ಅಂತ ಶಬ್ದ ಇದೆಯಲ್ಲ, ಅದಕ್ಕೇನರ್ಥ? ಸ್ಥಾನ ಅಂದ್ರೆ ಸ್ಥಳ ಅಂತ ಈಗ ಅರ್ಥ ಇಟ್ಕೊಳ್ಳೋದು ಬೇಡ. ಸ್ಥಾನ ಅಂದ್ರೆ ಸ್ಥಾನದಲ್ಲಿರುವ ಭಗವಂತನ ಶಕ್ತಿ ಅನ್ನೋ ಅರ್ಥವನ್ನು ಇಟ್ಕೊಳ್ಳೋಣ. ಅದು ಸ್ಥಾನ ಅಂತ ಶಬ್ದ ಪ್ರಯೋಗ ಮಾಡಿರ್ಬೋದು. ಸ್ಥಾನದಲ್ಲಿರುವ ಭಗವಂತ ಅನ್ನೋದಕ್ಕೆ ಅದು ಸೂಚಕ, ಕೇವಲ ಜಾಗದ ಮಹತ್ವವನ್ನು ಹೇಳುವ ಉದ್ದೇಶ ಅದಕ್ಕಲ್ಲ ಅಂತ ಅವರ ತಾತ್ಪರ್ಯ. ಇದು 255ನೇ ಪುಟದಲ್ಲಿ ನಾವು ನೋಡ್ತೇವೆ. ಮುಂದೆ ಆತ್ಮಶಕ್ತಿ ಅಂತಿದೆಯಲ್ಲ, ಅದನ್ನು ಕೂಡ ಅದೇ ಪುಟದಲ್ಲಿ ನೀವು ನೋಡಬಹುದು. ಸಂಯದ್ವಾಮತ್ವ ಎಂಬ ಆತ್ಮಶಕ್ತಿ ಎಲ್ಲ ಸೌಂದರ್ಯದ ಅಂಶಗಳನ್ನು ಕೂಡ ನಿಯಂತ್ರಿಸುವ ಒಂದು ಆತ್ಮಶಕ್ತಿ ಅಂತ ಹೀಗದರ ಅರ್ಥ. ಅನೇನ ಸೌತ್ರ ಆದಿಶಬ್ದ ಹಿ ಅಧಿಷ್ಠಾತೃ ಪರಮಾತ್ಮ ಪರಃ. ಸ್ಥಾನಾದಿ ಅಂತಿದೆ ನೋಡಿ ಸೂತ್ರದಲ್ಲಿ, ಅದನ್ನು ಸೌತ್ರ ಆದಿಶಬ್ದ ಅಂತ ತಿಳ್ಕೊಂಡಿದ್ದಾರೆ ಅವರು. ಸೂತ್ರದಲ್ಲಿರುವ ಆದಿಶಬ್ದ ಅಂತ. ಅದಕ್ಕೆ ಏನರ್ಥ? ಅಧಿಷ್ಠಾತೃ ಪರಮಾತ್ಮ ಪರಃ. ಅಲ್ಲಿ ಒಳಗಿರುವಂತಹ ಅಧಿಷ್ಠಾತ ಅಂದ್ರೆ ಆ ಜಾಗಕ್ಕೆ ಅಧಿಷ್ಠಾತ, ಅಲ್ಲಿರುವಂಥ ವ್ಯಕ್ತಿ, ಅಂತ ಪರಮಾತ್ಮನನ್ನ ಅದು ತಿಳಿಸ್ತಾ ಇದೆ ಅಂತ ಹೀಗದರ ಅರ್ಥ. ಆದ್ರಿಂದ ಆದಿಶಬ್ದ ಅನ್ನೋದು ಪರಮಾತ್ಮನನ್ನು ಹೇಳಿ ಅವನ ಶಕ್ತಿಯನ್ನು ಸೂಚನೆ ಮಾಡುತ್ತದೆ. ಇವೆಲ್ಲ ಈಗ ನಾವು ಹಿಂದೆ ನೋಡಿದ ವ್ಯಾಖ್ಯಾನಕ್ಕಿಂತ ಈ ವ್ಯಾಖ್ಯಾನ ಸ್ವಲ್ಪ ಭಿನ್ನವಾಗಿ ಕಾಣಿಸಬಹುದು. ಒಟ್ಟಾರೆ ತಾತ್ಪರ್ಯ ಅಷ್ಟೇ. ನಾವು ಅದನ್ನ ಹೀಗೆ ತಿಳ್ಕೊಂಡ್ರೆ ಆಯ್ತು. ಮುಂದೆ 256ನೇ ಪುಟ ತೆಗೀರಿ. ಏತಂ ಸರ್ವಾಣಿ ವಾಮಾನಿ ಸ್ತ್ರೀರೂಪಾಣಿ ಅಭಿಸಂಯಂತಿ. ಇವನನ್ನ ಎಲ್ಲ ಸ್ತ್ರೀರೂಪಗಳು ಕೂಡ ಅಭಿಸಂಯಂತಿ ಅಂದ್ರೆ ಪ್ರಾಪ್ನುವಂತೆ. ಅನೇನ ಸಂಯಂತಿ ವಾಮಾನಿ ಏನಮಿತಿ ವಿಗ್ರಹೋ ದರ್ಶಿತಃ. ನಾನು ಈಗಾಗಲೇ ಹಿಂದೆ ವಿಗ್ರಹ ಹೇಳಿದ್ದೆ. ಆ ವಿಗ್ರಹ ಇಲ್ಲಿಂದನೇ ಹೇಳಿದ್ದು. ಸಂಯಂತಿ ವಾಮಾನಿ ಏನಂ ಅಂತಿದೆ. ಅದೇನಂ ಅನ್ನೋ ಶಬ್ದವನ್ನು ಅವರು ಬಹುವ್ರೀಹಿ ಸಮಾಸ ಅಂತ ಸೂಚನೆ ಮಾಡಿಲ್ಲ. ನೀವು ಹೇಗೆ ತಿಳ್ಕೋಬೇಕು ಅನ್ನೋದನ್ನು ಅವರು ತಿಳಿಸಿದ್ದಾರೆ ಅಷ್ಟೇ. ಆದ್ರಿಂದ ಸಂಯಂತಿ ವಾಮಾನಿ ಯಂ ಸಹ, ಯಂ ಅಥವಾ ಯಸ್ಮಿನ್ ಸಹ ಅಂತ ನಾನೇನು ಹೇಳಿದ್ದೆ ಆ ಪ್ರಕಾರ ಅದನ್ನ ತಿಳಿದುಕೊಂಡ್ರೆ ಸಾಕು. ಇದು ವಿಗ್ರಹ. ಏಷವು ಹೂ ಅಂತಿದೆ ನೋಡಿ. ಅದನ್ನೆಲ್ಲ ನಮಗೆ ಜೈತೀರ್ಥ ಟೀಕಾದಲ್ಲಿ ಪ್ರತಿಯೊಂದು ಶಬ್ದದ ಅರ್ಥ ಗೊತ್ತಾಗೋದಿಲ್ಲ. ಅದು ತತ್ವಪ್ರಕಾಶಿಕ ಅನ್ನೋದು ಭಾಷ್ಯವನ್ನ ನಿಮಿತ್ತವಾಗಿಟ್ಕೊಂಡು ಬೇರೆ ಬೇರೆ ಸಂಗತಿಗಳನ್ನು ವಿಮರ್ಶೆ ಮಾಡ್ತಿರ್ತದೆ. ಭಾಷ್ಯದ ವಾಕ್ಯಕ್ಕೆ ನೇರವಾಗಿ ಅರ್ಥ ಸಿಗಬೇಕು ಅಂತಿದ್ರೆ ಅದಕ್ಕೆ ಭಾಷ್ಯ ದೀಪಿಕಾನೇ ಬೇಕಾಗ್ತದೆ. ಇಲ್ಲಿ ನೋಡಿ, ಏಷವು ಅಂತಂದ್ರೆ ಚಕ್ಷುರ್ಗತ ಏವ, ಹೂ ಅನ್ನೋದಕ್ಕೆ ಏವ ಅಂತ ಅರ್ಥ. ಇದು ವ್ಯಾವಹಾರಿಕ ಸಂಸ್ಕೃತದಲ್ಲಿ ಹೆಚ್ಚು ಕಾಣಿಸೋದಿಲ್ಲ, ಆದರೆ ವೈದಿಕ ಸಂಸ್ಕೃತದಲ್ಲಿ ಅದು ಬೇಕಾದ ಕಡೆ ಆ ಥರ ಬರ್ತಿರ್ತದೆ.
ಸರ್ವಾಣಿ ವಾಮಾನಿ ಅಂದರೆ ಸುಂದರ ರಮಾದಿ ರೂಪಾಣಿ ನಯತಿ. ಇದನ್ನು ನಾವು ಹಿಂದೆ ನೋಡಿದ್ದೇವೆ, ಇಲ್ಲಿ ಇನ್ನೊಂದ್ಸಲ ನೋಡ್ತಾ ಇದ್ದೇವೆ. ಸುಂದರವಾದಂತಹ ಸುಂದರರಾದಂತಹ ರಮಾದಿಗಳೇನಿದ್ದಾರೆ ಅವರ ಸ್ತ್ರೀ ರೂಪಗಳನ್ನು ಇವನೇ ನಯತಿ, ಪ್ರೇರಿಸ್ತಾನೆ ಅಂತ ಅದರ ತಾತ್ಪರ್ಯ. ಇಲ್ಲಿ ಮುಂದೆ ಭಾಮನಿ ಅಂತಿದೆ. ಆ ಭಾಮನಿ ಕೂಡ ಈ ಹಿಂದೆ ಅರ್ಥ ನೋಡಿದ್ದೀವಿ. ಭಾಮನಿ ಏಷವು ಏವ ಚಾಕ್ಷುಷ ಪುರುಷ ಭಾಮನಿ ಮುಖ್ಯತಃ ತಚ್ಚಿದ್ದವಾಚ್ಯ ಏಷಃ ಸರ್ವೇಷು ಲೋಕೇಶು ಭಾತಿ ಅಂತ ಹೀಗೆಲ್ಲ ಅದು ನೋಡಿದ್ದೀವಿ. ಈಗಾಗಲೇ ನಾವು ನೋಡಿದ್ದನ್ನು ಇನ್ನೊಂದ್ಸರಿ ನೆನಪು ಮಾಡ್ಕೊಳ್ಬೇಕು. ತತ್ವಪ್ರಕಾಶಕ ಜಯತೀರ್ಥರ ಅಭಿಪ್ರಾಯದಿಂದ ಆ ಸ್ತ್ರೀಯರ ರೂಪ ಮತ್ತು ಪುರುಷರ ರೂಪಗಳನ್ನು ಮುನ್ನಡೆಸುವವನು, ಅಂದರೆ ಅದಕ್ಕೆ ಕಂಟ್ರೋಲರ್ ಅಂತ ಅರ್ಥ. ಜಯತೀರ್ಥರು ಹೇಳಿದಕ್ಕಿಂತ ಭಿನ್ನವಾಗಿ ತತ್ವ ಪ್ರದೀಪದಲ್ಲಿ ತ್ರಿವಿಕ್ರಮ ಪಂಡಿತರು ಸುಂದರ ಸ್ತ್ರೀಯರನ್ನೇ ಪುರುಷರನ್ನೇ ಮುನ್ನಡೆಸ್ತಾರೆ ಅನ್ನುವಂಥ ಅರ್ಥ ಹೇಳಿದ್ದಾರೆ. ಆ ಶಬ್ದಗಳಿಗೆ ಆ ಥರ ಅರ್ಥ ಆಗಬಹುದು. ಇಲ್ಲಿ ಈ ವಾಮ ನೀ ಅಂತ ಅರ್ಥ ನೋಡಿದ್ದೆ. ನನಗೆ ಈ ಸಂದರ್ಭದಲ್ಲಿ ಆ ವಾಮ ಎಂಬ ಶಬ್ದಕ್ಕೆ ಭಾಮ ಎಂಬ ಶಬ್ದಕ್ಕೆ ಏನರ್ಥ, ಅದು ಅರ್ಥ ಏನು ಅಂತ ಈಗ ನೋಡಿದ್ದೇವೆ. ವಾಮ ಅಂದರೆ ಸ್ತ್ರೀ ರೂಪ, ಮತ್ತೆ ಸೌಂದರ್ಯ ಪ್ರಧಾನರಾದ ಸ್ತ್ರೀಯರು ಅಂತ ಅರ್ಥ. ಭಾಮ ಅಂದರೆ ತೇಜ ಪ್ರಧಾನರಾದ ಪುರುಷರು ಅಂತ ಈಗ ಅರ್ಥ ನೋಡಿದ್ದೇವೆ. ಆದರೆ ವಾಮ ಎಂಬ ಶಬ್ದದ ನಿಷ್ಪತ್ತಿಯನ್ನು ನಾವು ಈ ಹಿಂದೆ ನೋಡಲಿಲ್ಲ. ಅದನ್ನ ನೋಡುವುದು ಕೂಡ ಒಂದು ಸ್ವಾರಸ್ಯದ ಅನುಭವನೇ. ಇನ್ನು ನೋಡಿ, ಕೋಶಗಳ ರೀತಿಯಿಂದ ಈ ಭಾಮ ಅನ್ನೋ ಶಬ್ದ ಇದೆಯಲ್ಲ, ಭಾಮ ಕ್ರೋಧ ಅಂತ ಒಂದು ಧಾತು ಇದೆ. ಭಾಮತೆ ಭಾಮೇತೆ ಭಾಮಂತೆ ಅಂತ ಅದರ ಅರ್ಥ ಆಗ್ತದೆ. ಯಾವನು ಸಿಟ್ಟು ಮಾಡಿಕೊಳ್ತಾನೋ, ಸಿಟ್ಟು ಮಾಡಿಕೊಳ್ಳುವವನು ಅಂದರೆ ಸುಮ್ಮನೆ ಕೂತಲ್ಲೇ ವ್ಯರ್ಥವಾಗಿ ಸಿಟ್ಟು ಮಾಡಿಕೊಳ್ಳುವುದು ಅಂತ ಅರ್ಥ ಅಲ್ಲ. ಅವನು ಸಿಟ್ಟು ಮಾಡಿಕೊಂಡು ಶತ್ರುಗಳ ಮೇಲೆ ಎರಗುವವನು, ಅದಕ್ಕಾಗಿ ಅವನನ್ನ ಭಾಮ ಅಂತ ಹೇಳ್ತಾರೆ. ಅಂಥ ಶೂರರಾದ ಪುರುಷರನ್ನು ಮುನ್ನಡೆಸುವವನು. ನೀವು ಈಗ ಸತ್ಯಭಾಮ ಅಂತಿದೆಯಲ್ಲ, ಸತ್ಯಭಾಮ ಅನ್ನುವ ಶಬ್ದದಲ್ಲಿ ಭಾಮ ಅಂತ ಸತ್ಯಭಾಮಿಗೆ ಯಾಕೆ ಹೆಸರು ಬಂತು? ಅವಳು ಕೋಪನೆ, ಆದ್ದರಿಂದ ಸಿಟ್ಟು ಮಾಡ್ಕೋತಾ ಇದ್ದು ನೀರಿನ ಮೇಲೆ, ಅದಕ್ಕಾಗ ಅವಳನ್ನ ಭಾಮನೆ ಅಂತ ಹೀಗೆ ಭಾಮ ಅಂತ ಹೀಗೆ ಶಬ್ದದಿಂದ ಹೇಳ್ತಾರೆ. ಆದ್ರಿಂದ ಶೀಘ್ರ ಕೋಪಿಸಿಕೊಳ್ಳುವುದು, ಇದಕ್ಕೆ ಕೋಪಿಸಿಕೊಳ್ಳುವುದು ಅಂದ್ರೆ ಸ್ವಲ್ಪ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಕೋಪಿಸಿಕೊಂಡು ಅನ್ನೋದಕ್ಕಿಂತ ಮುನಿಸಿಕೊಳ್ಳುವುದು, ಕ್ರಾಸ್ ಆಗುವುದು ಅಂತ ಇಂಗ್ಲಿಷ್ನಲ್ಲಿ ಅಂತಿರ್ತಾರಲ್ಲ, ಗಂಡನ ಜೊತೆಗೆ ಪ್ರೇಮ ಕಲಹ ಮಾಡುವುದು ಇತ್ಯಾದಿಗಳು, ಆ ಥರದ್ದೊಂದು ಅರ್ಥ. ಇದು ಭಾಮ ಅನ್ನೋ ಶಬ್ದಕ್ಕೆ ಆಯಿತು. ಭಾಮಕ್ರೋಧ, ಭಾಮತೆ ಇತಿ ಭಾಮಃ, ಅದು ಪುರುಷನನ್ನು ಹೇಳ್ಬೋದು. ಭಾಮತೆ ಇತಿ ಭಾಮ, ಸ್ತ್ರೀಯನ್ನು ಹೇಳ್ಬೋದು. ಹಾಗಾದ್ರೆ ಈ ವಾಮ ಅಂದ್ರೆ ಏನರ್ಥ? ವಾಮ ಅನ್ನೋ ಶಬ್ದಕ್ಕೆ ಕೋಶದಲ್ಲೇ ನನಗಿದು ಹಿಂದೆ ಗಮನಕ್ಕೆ ಬಂದಿರಲಿಲ್ಲ. ವಾಮ, ಈಗ ವಾಮನ ಅಂದ್ರೆ ಸುಂದರರಾದ ರಮಾ ಮೊದಲಾದ ಸ್ತ್ರೀಯರನ್ನು ಮುನ್ನಡೆಸುವನು ಅಂತ ಅರ್ಥ ಬಂತಲ್ಲ, ಅದು ಅರ್ಥ ನಾವು ನೋಡಿದೀವಲ್ಲ ಈಗ. ಆದರೆ ಅಲ್ಲೊಂದು ಸ್ವಾರಸ್ಯ ಸಂಗತಿ ಇದೆ. ವಾಮ ಅನ್ನೋ ಶಬ್ದಕ್ಕೆ ಸರಸ್ವತಿ ಭಾರತಿ ಅಂತಾನೆ ಅರ್ಥ ಇದೆ ಕೋಶದಲ್ಲಿ, ನೀವು ಅದನ್ನು ನೋಡ್ಬೋದು. ಮತ್ತೆ ಗೌರಿ ಪಾರ್ವತಿ ಅಂತ ಅರ್ಥ ಇದೆ, ಹೆಂಗಸು ಅಂತ ಅರ್ಥ ಇದೆ. ವಾಮ ಅನ್ನೋ ಶಬ್ದಕ್ಕೇನೆ ಹೆಂಗಸು ಅಂತ ಅರ್ಥ ಇದೆ. ಆದ್ರಿಂದ ಹೆಂಗಸರನ್ನು ಮುನ್ನಡೆಸುವವನು ಅಂತ ಹೀಗದರ ಅರ್ಥ. ಸೌಂದರ್ಯ ಪ್ರಧಾನರಾದ ಹೆಂಗಸರನ್ನು ಮುನ್ನಡೆಸುವವನು, ತೇಜ ಪ್ರಧಾನರಾದ ಪುರುಷರನ್ನು ಮುನ್ನಡೆಸುವವನು, ಕೋಪನೇ ಆದಂಥ ಮುನಿಸಿಕೊಳ್ಳುವ ಸ್ತ್ರೀಯನ್ನು ಮುನ್ನಡೆಸುವವನು. ಆ ಶಬ್ದಗಳು ತುಂಬಾ ಸುಂದರವಾಗಿವೆ. ಇಲ್ಲಿ ನೋಡಿ, ಹಾಗಾದ್ರೆ ಈಗ ಭಾಮತೆ ಅಂತ ನಾವು ನೋಡಿದ್ವಿ. ಈ ಕೋಪಿಸಿಕೊಳ್ಳುವುದರಿಂದ ಭಾಮ ಸರಿ. ಈ ವಾಮ ಅನ್ನೋದು ಯಾಕೆ ಬಂತು? ಅದನ್ನ ಈ ಶಬ್ದ ಕಲ್ಪದ್ರಮ ಮೊದಲಾದ ಕಡೆ ಹೇಳಿದ್ದಾರೆ. ವಮ ಉದ್ಗಿರಣೆ ಅಂತ ಧಾತು. ಉದ್ಗಿರಣ ಅಂದ್ರೆ ವಾಂತಿ ಮಾಡೋದು ಅಂತ ಅರ್ಥ. ಅದು ವಾಂತಿ, ಏನು ವಾಂತಿ ಮಾಡೋದು? ತಿಂದು ಹೆಚ್ಚಾಗಿ ವಾಂತಿ ಮಾಡೋದು ಅಂತ ಅದರ ಅರ್ಥ ಅಲ್ಲ. ವಾಮ ಅಂದ್ರೆ ಹೊರಸೂಸುವುದು, ಎಮಿಟ್ ಅಂತ ಅರ್ಥ. ನೀವು ಇಂಗ್ಲಿಷ್ನಲ್ಲಿ ವಾಮಿಟ್ ಅನ್ನೋದಕ್ಕೂ ಎಮಿಟ್ ಅನ್ನೋದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ವಾಮಿಟ್ ಅಂದ್ರೆ ವಾಂತಿ ಮಾಡ್ಕೊಳ್ಳೋದು, ಆದರೆ ಹೊರಹಾಕುವುದು, ಹೊರಸೂಸುವುದು, ತುಂಬಿ ತುಳುಕುವುದು. ತುಂಬಿ ತುಳುಕಿಸ್ತಾ ಇದ್ದಾರೆ. ಏನನ್ನು ತುಂಬಿ ತುಳುಕಿಸ್ತಿದ್ದಾರೆ ಅಂದ್ರೆ ಶಬ್ದಕಲ್ಪದ್ರಮದಲ್ಲಿ ಹೇಳ್ತಾರೆ, ವಮತಿ ಸೌಂದರ್ಯಂ. ಆ ಸ್ತ್ರೀ ಲಕ್ಷ್ಮೀ, ಸರಸ್ವತಿ, ಭಾರತಿ ಮೊದಲಾದವರು, ಅಥವಾ ಯಾವುದೇ ಸ್ತ್ರೀ, ಪರಮಾತ್ಮನು ಕೂಡ ಸ್ವಯಂ ಪರಮಾತ್ಮನು ಸ್ತ್ರೀ ರೂಪದಲ್ಲಿ ಇದ್ದಾನಲ್ಲ,
ಅವನ ಅಂಗಾಂಗಗಳಿಂದ ಸೌಂದರ್ಯ ತುಂಬಿ ಹೊರ ಚೆಲ್ಲುತ್ತಾ ಇರ್ತದೆ. ಆ ಅರ್ಥ, ವಾಂತಿ ಅಂತ ಅರ್ಥ ಇಟ್ಕೋಬೇಕಾಗಿಲ್ಲ. ಹೊರ ಚೆಲ್ಲುವುದು, ತುಂಬಿ ತುಳುಕುವುದು ಅನ್ನೋ ಅರ್ಥ ಇಟ್ಕೊಂಡ್ರೆ ತುಂಬಾ ಸುಂದರವಾಗಿರ್ತದೆ. ಆದ್ರಿಂದ ವಮತೀತಿ ವಾಮ, ಸೌಂದರ್ಯವನ್ನು ಹೊರಸೂಸುವವಳು. ಲಕ್ಷ್ಮಿ ಆಗಬಹುದು, ಸರಸ್ವತಿ ಆಗಬಹುದು, ಪಾರ್ವತಿ ಆಗಬಹುದು, ಯಾವುದೇ ಸ್ತ್ರೀ ಆಗಬಹುದು, ಅದನ್ನೆಲ್ಲ ಅಲ್ಲಿ ತೋರಿಸಿದೆ. ಈ ವಾಮನ ಭಾಮನ ಅಂತ ಹೀಗೆ ಎರಡು ಶಬ್ದಗಳಿವೆಯಲ್ಲ, ನೀವು ಬೇರೆ ಒಂದು ಸಂದರ್ಭದಲ್ಲಿ ಅದನ್ನು ಅನುಸಂಧಾನ ಮಾಡ್ಕೊಳ್ಬಹುದು. ಕೃಷ್ಣನಿಗೆ ವಾಮನ ಮತ್ತು ಭಾಮನ ಅಂತ ಎರಡು ಹೆಸರುಗಳನ್ನು ನಾವು ಹೇಳಬಹುದು. ಹಿಂದೆ ಬೇರೆ ಬೇರೆ ಪ್ರವಚನಗಳಲ್ಲಿ ಅದನ್ನು ಹೇಳಿದ್ದೆ. ಲಕ್ಷ್ಮೀದೇವಿ ಎರಡು ರೂಪ, ಈ ಸತ್ಯ ಶ್ರೀ ಮತ್ತು ಭೂ. ದುರ್ಗಾ ಅಂತ ಮತ್ತೊಂದು ರೂಪ ಇದೆ. ಅಲ್ಲಿ ಶ್ರೀ ರೂಪವೇ ರುಕ್ಮಿಣಿಯಾಗಿ, ಭೂರೂಪವೇ ಸತ್ಯಭಾಮೆಯಾಗಿ ಹುಟ್ಟಿತ್ತು, ನಮಗದು ಗೊತ್ತಿದೆ. ದುರ್ಗಾ ಅನ್ನುವುದು ಅವನು ಲಕ್ಷ್ಮೀದೇವಿಯ ಮತ್ತೊಂದು ರೂಪ, ಅದು ಅವನಿಗೆ ತಂಗಿಯಾಗಿ ಹುಟ್ಟಿತ್ತು. ಅವನ ಹೆಂಡತಿಯೇ ತಂಗಿಯಾಗಿ ಹುಟ್ಟಿದ್ದು. ಅವಳೇ ಆ ಕಂಸನನ್ನ ಬೆದರಿಸಿದಳು, ಅದೆಲ್ಲ ನಮ್ಗೆ ಗೊತ್ತಿದೆ. ಹೀಗೆ ಭಾಮನ ಅಂದ್ರೆ ಸತ್ಯಭಾಮೆಯನ್ನ ಮುನ್ನಡೆಸುವವನು, ಸತ್ಯಭಾಮಾಪತಿ ಅಂತ ಅರ್ಥ. ವಾಮ ಅಂದ್ರೆ ಆ ರುಕ್ಮಿಣಿ ದೇವಿಯನ್ನ, ಸುಂದರಿಯಾದಂತಹ ರುಕ್ಮಿಣಿ ದೇವಿಯನ್ನು ಮುನ್ನಡೆಸುವವನು. ಸತ್ಯಭಾಮೆ ಸುಂದರಿ ಅಲ್ಲ ಅಂತ ಅರ್ಥ ಅಲ್ಲ, ಅವಳು ಕೋಪನೆ ಅನ್ನೋದು ಮುಖ್ಯ. ನಾವು ಭಾಗವತ, ಹರಿವಂಶ, ಪದ್ಮಪುರಾಣಗಳಲ್ಲಿ ಅವಳು ಮುನಿಸಿಕೊಂಡು ಮಾಡಿದ ಲೀಲೆಗಳನ್ನು, ತೋರಿಸಿದ ಲೀಲೆಗಳನ್ನು ನಾವು ನೋಡೇ ಇದ್ದೇವೆ. ಆದ್ರಿಂದ ಭಾಮತೆ ಇತಿ ಭಾಮ, ಸತ್ಯಭಾಮ, ಅವಳನ್ನು ಮುನ್ನಡೆಸುವ ಕೃಷ್ಣ. ವಾಮತೆ, ವಮತಿ, ಸೌಂದರ್ಯವನ್ನ ಹೊರಸೂಸುವಂತಹ ಲಕ್ಷ್ಮೀ ದೇವಿಯನ್ನ ಮುನ್ನಡೆಸುವವನು, ರುಕ್ಮಿಣಿ ದೇವಿಯನ್ನು ಮುನ್ನಡೆಸುವವನು ಕೃಷ್ಣ ಅಂತ ಹೀಗೆ ಅದರ ಅರ್ಥನ ಮಾಡಬಹುದು. ರುಕ್ಮಿಣಿ ಅಂತಿದೆಯಲ್ಲ, ರುಕ್ಮಿಣಿ ಅಂದ್ರೆ ರುಕ್ಮ ಅಂದ್ರೆ ಬಂಗಾರ, ರುಕ್ಮ ಅಥವಾ ರುಗ್ಮ ಅಂತ ಗೋವಿಂದಾಚಾರ್ಯ ಹೇಳ್ತಾರೆ. ಅದೇನಷ್ಟು ದೊಡ್ಡ ವಿಷಯ ನನ್ನ ಪಾಲಿಗಲ್ಲ. ರೋಚತೆ, ರುಕ್ಮಿಣಿ ಬಂಗಾರದ ಆಭರಣವನ್ನು ಧರಿಸಿದವಳು, ಬಂಗಾರದಂತೆ ಶೋಭಿಸುವವಳು, ಅದು ಮುಖ್ಯ. ಬಂಗಾರವನ್ನು ಆಭರಣವನ್ನು ಧರಿಸಿದವಳು ಅಂತನೋಕ್ಕಿಂತ ಇದು ಈ ಸ್ತ್ರೀಯನ್ನ, ಮಕ್ಕಳನ್ನ ಕೆಲವು ಸರಿ ನೀನು ನನ್ನ ಬಂಗಾರ ಅಂತ ಅಂತಿರ್ತಾರೆ, ನೀನು ಮುತ್ತು ರತ್ನ ಅಂತಲ್ಲ. ಹಾಗೆ ಶೋಭಿಸುವವಳು, ಸೌಂದರ್ಯದಿಂದ ಶೋಭಿಸುವವಳು ವಾಮ, ಈ ರುಕ್ಮಿಣಿ ದೇವಿ. ಕೋಪದ ಸೌಂದರ್ಯದಿಂದ ಶೋಭಿಸುವವಳು, ಮುನಿಸಿಕೊಂಡು ಶೋಭಿಸುವವಳು ಸತ್ಯಭಾಮಾದೇವಿ. ಅವರಿಬ್ಬರನ್ನು ಮುನ್ನಡೆಸುವ ಕೃಷ್ಣ ಅಂತ ಒಂದು ನಾವು ಅರ್ಥ ಮಾಡ್ಕೋಬಹುದು. ಇವು ನಾವು ವಾಮ ಮತ್ತು ಭಾಮ ಅನ್ನೋದಕ್ಕೆ ಈ ಹಿಂದೆ ಅರ್ಥ ನೋಡಿರಲಿಲ್ಲ. ಆ ಶಬ್ದಗಳಿಗೆ ಅರ್ಥ ಏನು ಅಂತ ನಾನು ಗಮನಿಸಿರಲಿಲ್ಲ. ಅದೊಂದು ಕೋಶದಲ್ಲೇ, ಇವತ್ತಿನ ಕೋಶದಲ್ಲೇ ಇದೆ. ಆಚಾರ್ಯರು ಹೇಳಿಕೊಟ್ಟಿರುವಂಥ ಬೇರೆ ಯಾವುದೋ ವ್ಯಾಕರಣಕ್ಕೆ ಹೋಗಬೇಕಾಗಿಲ್ಲ, ಇವತ್ತಿನ ಕೋಶದಲ್ಲೇ ಇದೆ. ಅದನ್ನು ಗಮನಿಸಬಹುದು, ನಮ್ಮ ಅನುಸಂಧಾನಕ್ಕೆ ಅದನ್ನು ತಂದುಕೋಬಹುದು. ಇವನೇ ವಾಮನ, ಈ ಕೃಷ್ಣನೇ ನೋಡಿ, ಇದಕ್ಕೊಂದು ಬೇರೆ ಅರ್ಥ ವೇದವಾಕ್ಯಕ್ಕೆ. ಈ ಕೃಷ್ಣನೇ ವಾಮನ, ಈ ಕೃಷ್ಣನೇ ಭಾಮನ, ಈ ಕೃಷ್ಣನೇ ಎಲ್ಲ ಲೋಕದಲ್ಲಿ ಶೋಭಿಸ್ತಾ ಇದ್ದಾನೆ. ಅವನನ್ನು ಯಾರು ತಿಳ್ಕೋತಾನೆ, ಕೃಷ್ಣನನ್ನು ಹೀಗಾರು ಅರ್ಥ ಮಾಡ್ಕೋತಾನೆ, ಅವನು ಎಲ್ಲ ರೀತಿಯಾದ ಸಂಘದಿಂದ ದೂರ ಇರ್ತಾನೆ. ಸತ್ಯಭಾಮಾಪತಿಯಾದ ಕೃಷ್ಣ, ರುಕ್ಮಿಣೀಪತಿಯಾದ ಕೃಷ್ಣ, ಅವರಿಬ್ಬರು ತಿಳ್ಕೊಂಡವನು. ಹೀಗೆ ಈ ಅರ್ಥ ತಿಳ್ಕೋಬಹುದು. ಸ್ವಾರಸ್ಯದ ಸಂಗತಿ ಅಂದ್ರೆ, ಈ ಯಾರು ಭಗವಂತನನ್ನ ವಾಮನ ಭಾಮನ ಅಂತ ತಿಳ್ಕೋತಾನೆ, ಅವನು ಎಲ್ಲ ದೋಷಗಳಿಂದ ದೂರ, ಅವನ ಕಣ್ಣು ಅಲ್ಲ, ಅವನು ಎಲ್ಲ ದೋಷಗಳಿಂದ ದೂರ ಇರ್ತಾನೆ ಅಂತ ಬಂತಲ್ಲ, ಉಪನಿಷತ್ನಲ್ಲೂ ಬಂದಿದೆಯಲ್ಲ. ಈ ಭಗವಂತನ ಉಪಾಸನೆ ಮಾಡುವವನು ಹಾಗೆ ಮಾಡ್ತಾನೆ ಅಂತ, ನೀವು ಕೃಷ್ಣನನ್ನ ವಾಮನ ಭಾಮನ ಅಂತ ಉಪಾಸನೆ ಮಾಡಿದ್ರೆ ದೋಷಗಳನ್ನು ಕಳ್ಕೋತೀರಿ ಅಂತ ಉಪಾಸನೆ ಮಾಡಬೇಕು. ಅದು ಯಾಕೆ ಹಾಗೆ ಅಂದ್ರೆ, ಭಾಗವತದಲ್ಲಿ ಒಂದು ಶ್ಲೋಕ ಇದೆ, ಸರ್ವತ್ರ ಸರ್ವಕೃತ್ಯಾಪಿ ಹೈಗ್ರೀವಾದಿರೂಪಕಃ ಜ್ಞಾನಾದಿರಕ್ಷಕೋ ವಿಷ್ಣು ಜ್ಞಾಮರಜ್ಞಾದಿರೂಪವಾನ್ ಜ್ಞಾನಾದ್ಯುತ್ಪಾದಕೋ ನಿತ್ಯಂ ಕೃಷ್ಣಾದಿ ದೋಷನಾಶಕಃ ಅಂತ. ಇದು ನಾವು ಅಲ್ಲಿರೋ ಭಾಗವತ ತಾತ್ಪರ್ಯದಲ್ಲಿ ಬಂದಿರೋ ಅನುಸಂಧಾನ. ಇದನ್ನೇ ನಾನು ಒಂದು ಶ್ಲೋಕ ಮಾಡಿ ಹೇಳಿದ್ದೆ ಹಿಂದೆ, ನಿಮ್ಮ ಗಮನದಲ್ಲಿ ಅದಿರ್ಬೋದು ಅನೇಕ ಜನರ ಮನಸ್ಸಿನಲ್ಲಿ. ಮೊದಲು ಭಾಗವತ ತಾತ್ಪರ್ಯದಲ್ಲಿ ಮೂಲ ರೂಪದಲ್ಲಿ ಹೇಗಿದೆಯೋ ಆ ಶ್ಲೋಕದ ಅರ್ಥ ಹಾಗೆ ಹೇಳ್ತೇನೆ. ಹೇಳಿದ್ದೆ ಹಿಂದೆ ಸರಿ, ಅನೇಕ ಸರಿ, ಆದರೂ ಈಗ ನಾವು ಹೇಳ್ತೇನೆ. ಸರ್ವತ್ರ ಸರ್ವಕೃತ್ಯಾಪಿ, ಎಲ್ಲ ರೂಪಗಳಿಂದಲೂ ಎಲ್ಲವನ್ನೂ ಮಾಡಬಲ್ಲ. ಆದರೆ ಹಯಗ್ರೀವಾದಿ ರೂಪಕಃ ವಿಷ್ಣು ಜ್ಞಾನರಕ್ಷಕ, ಹಯಗ್ರೀವ ರೂಪದಿಂದ ವಿಶೇಷವಾಗಿ ಜ್ಞಾನದ ರಕ್ಷಣೆ ಮಾಡ್ತಾನೆ. ಜ್ಞಾನಾದಿ ರಕ್ಷಕ, ಅದು ನಮ್ಗೆ ಗೊತ್ತಿದೆ. ಹಯಗ್ರೀವ ರೂಪದಿಂದ ಮಧುಕೈಟವರನ್ನು ಧ್ವಂಸ ಮಾಡಿ ಆ ಚತುರ್ಮುಖ ಬ್ರಹ್ಮನಿಗೆ ವೇದಗಳನ್ನು ತಂದಿಟ್ಟ ಅಂತ ಮಹಾಭಾರತದಲ್ಲಿದೆ, ಹರಿವಂಶದಲ್ಲಿದೆ, ಮತ್ತೆ ಭಾಗವತದಲ್ಲೂ ಕೂಡ ಇದೆ. ಆದ್ದರಿಂದ ಅವನು ಜ್ಞಾನ ರಕ್ಷಕ.
ಜ್ಞಾನಾದ ರಕ್ಷಕೋ ವಿಷ್ಣು ಜಾಮದಜ್ಞಾದ ರೂಪವಾನ್ ಜ್ಞಾನಾದ್ಯುತ್ಪಾದಕ. ಪರಶುರಾಮ ರೂಪದಿಂದ ಶತ್ರುಗಳನ್ನು ಸಂಹಾರ ಮಾಡುವುದು ಮಾತ್ರ ಅಲ್ಲ, ಜ್ಞಾನ ರಕ್ಷಣೆಯನ್ನು ಕೂಡ, ಜ್ಞಾನ ಉತ್ಪಾದನೆ ಕೂಡ ಅವನೇ ಮಾಡ್ತಾನೆ, ಜ್ಞಾನವನ್ನು ಕೊಡುವವನವನು. ಕೃಷ್ಣಾದ್ರೂ ದೋಷನಾಶವಾನ್ ಅಂತ ಕೊನೆಗೆ ಅಲ್ಲಿರೋದು. ಕೃಷ್ಣ ರೂಪದಿಂದ ದೋಷನಾಶ ಮಾಡ್ತಾನೆ. ಕೃಷ್ಣ ಎಂಬ ಶಬ್ದದಿಂದ ಭಗವಂತನ ಆರಾಧನೆ ಮಾಡಿದ್ರು ದೋಷನಾಶ ಮಾಡಿಯೇ ಮಾಡ್ತಾನೆ. ಅವನು ವಾಮನ ಭಾವನ ಅಂತ ಉಪಾಸನೆ ಮಾಡ್ರಿ. ಹಾಗೆ ಮಾಡಿದಾಗ ನಮ್ಮ ಕಣ್ಣು ಅಂತ ಕರೆಸ್ಕೊಂಡಿರುವಂತಹ ಶಾಸ್ತ್ರ, ನಮ್ಮ ಪಾಲಿಗೆ ಬಂದು ಒದಗಿರುವಂತಹ ಶಾಸ್ತ್ರ, ನಮ್ಮ ಬಾಯಿಯಿಂದ ಹೊರಬರುವ ಶಾಸ್ತ್ರ, ಅದನ್ನು ನೋಡುವ ಕಣ್ಣು, ಒಳಗಿನ ಕಣ್ಣು, ಮನಸ್ಸು ಎಲ್ಲವೂ ಸ್ವಚ್ಛ ಆಗ್ತವೆ. ಹೀಗೆ ದೋಷನಾಶಕರನಾದವರು ಕೃಷ್ಣ ಅನ್ನೋದನ್ನು ನೀವಿಲ್ಲೇ ಅನ್ವಯಿಸ್ಕೋಬಹುದು. ಪ್ರಕೃತಿ ನೋಡಿ, ಈ ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ವೈವಿಧ್ಯದ ಮೂಲ ಪ್ರಕೃತಿ, ವಿವಿಧತೆಗಳ ಮೂಲ ಪ್ರಕೃತಿ. ಪ್ರಕೃತಿಯ ಜಡ ಪ್ರಕೃತಿಯ ಅಭಿಮಾನಿನಿಯಾದಂತಹ ಚೇತನ ಪ್ರಕೃತಿ ಲಕ್ಷ್ಮೀದೇವಿ ಭಗವಂತನ ಸೇವೆಯನ್ನ ಅದೆಷ್ಟು ರೀತಿಯಿಂದ ಮಾಡಿದಾಳೆ ಅಂತ ತುಂಬಾ ಸೋಜಿಗ ಅನ್ನಿಸ್ತದೆ. ಒಂದ್ಸರಿ ತನ್ನ ಸೌಂದರ್ಯವನ್ನ ಅವನಿಗೆ ಅರ್ಪಿಸಿ ಅವನ ಸೇವೆ ಮಾಡಿದಾಳೆ ರುಕ್ಮಿಣಿಯಾಗಿ. ತನ್ನ ಕೋಪದ ಮೂಲಕ ಅವನನ್ನ ಆರಾಧನೆ ಮಾಡಿ ಸೇವೆ ಮಾಡಿದಾಳೆ. ಇದೆಲ್ಲ ನಮ್ಗೆ ನೋಡಿ, ಈ ಸುಮ್ಮನೆ ತತ್ಕಾಲದಲ್ಲಿ ಹೊಡೆದದ್ದು ಹೇಳ್ತಾ ಇದ್ದೀನಿ. ಕೆಲವರು ಅವನನ್ನ ತಂದೆ ಅಂತ ಉಪಾಸನೆ ಮಾಡುವವರು, ಇನ್ ಕೆಲವರು ಅವನನ್ನ ಮಾವ ಅಂತ ಉಪಾಸನೆ ಮಾಡುವರಿದ್ದಾರೆ. ಕಾಮಭಕ್ತಿಯಿಂದ ಉಪಾಸನೆ ಮಾಡುವವರು ಕೆಲವರಿದ್ದಾರೆ. ಅಪ್ಸರ ಸ್ತ್ರೀಯರೆಲ್ಲ ಕಾಮಭಕ್ತಿಯಿಂದ. ಈ ಸತ್ಯಭಾಮೆ ಅವನನ್ನು ಕ್ರೋಧ ಭಕ್ತಿಯಿಂದ ಉಪಾಸನೆ ಮಾಡಿದಾಳೆ ತಿಳ್ಕೋಬಹುದು ನಾವು. ಕ್ರೋಧ ಅಂದ್ರೆ ಅವನ ಮೇಲೆ ದ್ವೇಷ ಅಂತ ಅರ್ಥ ಅಲ್ಲ, ಹಾಗೆ ಯಾರು ತಿಳ್ಕೋಬಾರ್ದು. ಅಲ್ಲಿ ದ್ವೇಷ ಮಾಡಿದಂತಹ ಕಂಸಾದಿಗಳೆಲ್ಲ ಸುಟ್ಟು ಬೂದಿಯಾಗಿ ದುರ್ಗತಿಗೆ ಹೋಗಿದ್ದಾರೆ, ಅದು ಬೇರೆ. ಕೋಪ ಅಂದ್ರೆ ಮೊದಲು ಪ್ರೇಮ ಕಲಹ ಮಾಡೋದು, ಪ್ರೇಮ ಕಲಹ ಮಾಡಿ ಅವನ ಜೊತೆ ಮುನಿಸ್ಕೊಂಡು ಅವನು ಬಂದು ಮತ್ತೆ ನನ್ನನ್ನ ಸಮಾಧಾನ ಮಾಡಲಿ ಅಂತ ನಿರೀಕ್ಷೆ ಮಾಡಿ, ಆ ಮೂಲಕ ಅದೇ ಪ್ರಕೃತಿ, ಅದೇ ಪರಮ ಪುರುಷನನ್ನ ತನ್ನ ಸೌಂದರ್ಯದ ಮೂಲಕ, ತನ್ನ ಮುನಿಸಿನ ಮೂಲಕ, ಪ್ರೇಮ ಕಲಹದ ಮೂಲಕ ಎಷ್ಟು ಬಗೆಯಿಂದ ಆರಾಧನೆ ಮಾಡಿದ್ದಾಳೆ. ಅದು 16,100 ಜನರಲ್ಲಿ ಮತ್ತೆ ಇನ್ನು 6 ಜನರಲ್ಲಿ ಅವಳೇ ಲಕ್ಷ್ಮೀದೇವಿ ಇದ್ದಾಳೆ, ಅವಳೇ ರುಕ್ಮಿಣಿ ಸತ್ಯಭಾಮಿಯಾಗೇ ಇದ್ದಾಳೆ. ಅದು ನೋಡಿ, ನೀವೊಂದು ವಿಚಾರ ಮಾಡಿ, ಜಗತ್ತಿನಲ್ಲಿ ನಾವು ನೀವೆಲ್ಲ ಬೇಕಾದ ಸಂಸಾರ ನೋಡಿದ್ದೇವೆ. ಒಂದು ಹೆಣ್ಣು ಎಷ್ಟು ಥರ ಇರ್ತದೆ, ಗಂಡು ಎಷ್ಟು ಥರ ಇರ್ತದೆ. ನಾವು ಇದನ್ನೇನು ಪ್ರತ್ಯೇಕವಾಗಿ ಹೇಳಬೇಕಾದಿಲ್ಲ. ಒಬ್ಬೊಬ್ರದ್ದು ಒಂದೊಂದು ಮೂಡು, ಒಬ್ಬೊಬ್ರದ್ದು ಒಂದೊಂದು ಲಹರಿ. ಕೃಷ್ಣ 16,108 ಪ್ಲಸ್ ಕುಬ್ಜೆ, ಮತ್ತೆ ಇನ್ನೆಷ್ಟೋ ಜನ ಅವನು ವೃಂದಾವನ ಮತ್ತೆ ನಂದಗೋಕುಲದಲ್ಲಿದ್ದಾಗ ಅವನನ್ನ ಅರಸಿ ಬಂದಂತ ಅಪ್ಸರೆಯರು, ಕೊಲ್ಲ ಸ್ತ್ರೀಯರು. ಒಂದೊಂದು ಹೆಣ್ಣಿನ ಸ್ವಭಾವ ಒಂದೊಂಥರ, ಒಂದೊಂದು ಹೆಣ್ಣಿನ ಸ್ವಭಾವ, ಒಂದೊಂದು ಮೂಡು ಒಂದೊಂಥರ, ಅವರವರ ಅಪ್ರೋಚ್ ಒಂದೊಂಥರ, ಅವ್ರು ಇವ್ರಿಗೆ ಕೊಡೋ ಸರ್ವಿಸ್ ಒಬ್ಬೊಬ್ಬರದು ಒಂದೊಂಥರ. ಇದೆಲ್ಲ ಒಳಗೆ ನಿಂತು ಮಾಡಿಸುವುದು ಯಾರು? ಹೊರಗೆ ಇವರೆಲ್ಲ ಅಧಿಷ್ಠಾನ ಸರಿ, ಒಳಗೆ ನಿಂತು ಮಾಡಿಸುವುದು ಯಾರು? ಎಲ್ಲ ಪ್ರಕೃತಿಯೇ, ಸ್ವಯಂ ಲಕ್ಷ್ಮಿ. ಅದಕ್ಕೆ ಲಕ್ಷ್ಮೀದೇವಿಯ ಸನ್ನಿಧಾನ ಇಲ್ಲದೆ ಇರುವ ಯಾವ ಸ್ತ್ರೀಯ ಸೇವೆಯನ್ನು ಅವನು ಕೈಗೊಳ್ಳೋದಿಲ್ಲ ಅಂತ ಶಾಸ್ತ್ರದಲ್ಲಿ ಬಂದದ್ದು. ಮೂಲತಃ ಒಳಗೆ ನಿಂತು ಪ್ರಕೃತಿಯೇ ನಾನಾ ಥರದ ಸೇವೆಯನ್ನು ಅವನಿಗೆ ಮಾಡಿದ್ದಾಳೆ. ಶಾಸ್ತ್ರದಲ್ಲಿ ಕೆಲವೊಂದು ಹೇಳಿದ್ದಾರೆ, ಹೇಳದೇ ಇದ್ದದ್ದೇ ಹೆಚ್ಚಿದೆ. ಅದನ್ನು ನಾವು ಈ ಸಂದರ್ಭದಲ್ಲಿ ತಕ್ಕ ಮಟ್ಟಿಗೆ ನಮ್ಮ ಯೋಗ್ಯತಾನುಸಾರ ಹೇಳಬಹುದು, ಕೇಳಬಹುದು. 257ನೇ ಪುಟದಲ್ಲಿ ಆ ಚತುರ್ವೇದ ಶಿಖಾ ಅಂತ ಏನಿದೆ ಅದರಲ್ಲಿ ಅಸಪತ್, ನಾನು ಹಿಂದೆ ಹೇಳಿದ್ದೆ, ಅಸಪತ್ನಃ ಅಂದ್ರೆ ಶತ್ರುರಹಿತ. ಈಗ ಸಪತ್ನಿ ಅಂತಂತಿರ್ತಾರೆ. ಸಪತ್ನಿ ಅಂದ್ರೆ ಸವತಿ ಅಂತ ಅರ್ಥ. ಒಬ್ಬ ಗಂಡಿಗೆ ಅನೇಕ ಜನ ಹೆಂಡತಿಯರಿದ್ದಾಗ ಒಬ್ಬ ಸ್ತ್ರೀಗೆ, ಒಬ್ಬ ಹೆಂಡತಿಗೆ ಇನ್ನೊಬ್ಬ ಹೆಂಡತಿ ಸಪತ್ನಿ ಆಗ್ತಾರೆ. ಭಗವಂತನನ್ನ ಅಸಪತ್ನ ನವಿದ್ಯಂತೆ ಸಪತ್ನಾಹ ಯಶಸ್ಸಹ ಅಸಪತ್ನಃ ಅಂತ. ಅದೇಕೆ ಅಸಪತ್ನ ಅಂತಂದ್ರೆ, ಅಲ್ಲಿ ಸಪತ್ನ ಅಂದ್ರೆ ಶತ್ರು ಅಂತ ಅದರ ಅರ್ಥ. ನಿಮಗೆ ನಿಮ್ಮದಾದ ಸಾಮ್ರಾಜ್ಯವನ್ನ ಕಬಳಿಸ್ಲಿಕ್ಕೆ ಪ್ರಯತ್ನ ಪಡುವಂತಹ ನಿಮ್ಮ ಪತ್ನಿ, ಸಾಮಾನ್ಯವಾಗಿ ಇದನ್ನ ಈ ರಾಜರಿಗೆಲ್ಲ ಆ ಭೂಮಿಯನ್ನ ಹೆಂಡತಿ ಅಂತ ಹೇಳ್ತಿರ್ತಾರೆ. ಎಲ್ಲಾ ರಾಜರಿಗೂ ಭೂಮಿಯನ್ನು ಹೆಂಡತಿ ಅಲ್ಲ, ರಾಜರೊಳಗಿರುವ ರಾಜರಾಜೇಶ್ವರನಾದ ಭಗವಂತನಿಗೆ ಭೂಮಿ ಹೆಂಡತಿ ಅಷ್ಟೇ. ಅಲ್ಲಿ ಸಪತ್ನಃ ಅಂದ್ರೆ ಕೋಶಗಳ ಪ್ರಕಾರ ಶತ್ರು ಅಂತ ಅದರ ಅರ್ಥ. ನಿಮ್ಮ ಭೂಮಿಯನ್ನ, ನಿಮ್ಮ ಸಂಪತ್ತು ಇತ್ಯಾದಿಗಳನ್ನ ಕಸಿದುಕೊಳ್ಳಲಿಕ್ಕೆ ಬಯಸುವಂತಹ ವ್ಯಕ್ತಿಯನ್ನ ಸಪತ್ನ ಅಂತ ಹೀಗೆ ಹೇಳ್ತಾರೆ. ನವಿದ್ಯಂತೆ ಸಪತ್ನಾಹ ಯಶಸ್ಸಹ ಅಸಪತ್ನಃ ಅಂತ ಹೀಗದರ ವಿಗ್ರಹ ವಾಕ್ಯ ಆಗ್ತದೆ. ಅದನ್ನೇ ಅವರಲ್ಲಿ ತೋರಿಸಿದ್ದಾರೆ ನೋಡಿ. ಅಲ್ಲಿ ಶಬ್ದಕಲ್ಪದ್ರುವ ಮೊದಲಾದ ಕಡೆ ಸಹ ಪತತಿ ಇತಿ ಸಪತ್ನಃ ಅಂತ. ಶತ್ರು ಅಂತ ಯಾಕೆ ಅರ್ಥ ಬರ್ತದೆ ಅಂದ್ರೆ, ಸಹ ಪತತಿ, ನಿಮ್ ಜೊತೆಗೆ ಯಾವತ್ತೂ ಪತತಿ, ಯುದ್ಧರಂಗದಲ್ಲಿ ಬರ್ತಾನೆ. ಅದಕ್ಕಾಗಿ ಸಪತ್ನರನ್ನು ನಿಸ್ಸಪತ್ನವಾದ ಸಾಮ್ರಾಜ್ಯವನ್ನು ಆಳು ಅಂದ್ರೆ ಶತ್ರುರಹಿತವಾದ ಸಾಮ್ರಾಜ್ಯವನ್ನು ಆಳು ಅಂತ ಹೀಗೆಲ್ಲ ಅದರ ಅರ್ಥ. ಎನಿಮಿ, ಅಡ್ವರ್ಸರಿ, ಹೀಗೆ ಸಹಜವಾದಂತಹ ಅರ್ಥಗಳನ್ನ ಅದಕ್ಕೆ ಕೋಶದಲ್ಲಿ ಹೇಳಿದ್ದಾರೆ. ಅದರಿಂದ ಭಗವಂತ ಅಸಪತ್ನ ಅಂದ್ರೆ
ಅವನ ಜೊತೆ ಸ್ಪರ್ಧೆ ಮಾಡುವವರು ಯಾರಿದ್ದಾರೆ? ಅವನ ಜೊತೆ ಎದುರಾಳಿಯಾಗಿ ಬಂದು ಹೋರಾಡುವವರು ಯಾರಿದ್ದಾರೆ? ಯಾರೂ ಇಲ್ಲ. ಆದ್ರಿಂದ ಆತ ಸಪತ್ನ ಅಂತ ಹೀಗದರ ಅರ್ಥ. ಅಸಪತ್ನ ಅಂದ್ರೆ ಶತ್ರುರಹಿತ. ಸಹ ಪರಹ, ಪರ ಅಂದ್ರೆ ಲೋಕವಿಲಕ್ಷಣ. ಪರೋವರಿಯಾನ್ ಅಂತ ಅನ್ನೋದು ಭಾಗವತದಲ್ಲಿ ಬಂದಿರೋ ಶಬ್ದ ನೋಡಿ. ಇದೇ ಏಕಪದಂ. ಪರೋವರಿಯಾನ್ ಅಂತ ಪರಹ ಅಂತ ಒಂದು ಶಬ್ದ, ವರಿಯಾನ್ ಅಂತ ಮತ್ತೊಂದು ಶಬ್ದ ಅಲ್ಲ. ಇದೆಲ್ಲ 257ನೇ ಪುಟದಲ್ಲಿ ಭಾಷೆ ದೀಪಿಕಾಚಾರ್ಯ ಹೇಳಿದ್ದಾರೆ. ಅಲ್ಲಿ ಪರರು ಅಂದ್ರೆ ಯಾರು? ರುದ್ರಾದೇಹೇ ಪರತಃ ವಾಣ್ಯಾ ಪರಾತ್ ಚತುರ್ಮುಖಾತ್ ಪರತಃ ಶ್ರೀತತ್ವಾಚ್ಚ ವರಹ ಉತ್ತಮ. ನೋಡಿ, ಪರೋ ವರಿಯಾನ್ ಅಂದ್ರೆ, ವರಿಯಾನ್ ಅಂದ್ರೆ ಶ್ರೇಷ್ಠ. ಯಾರಕ್ಕಿಂತ ಶ್ರೇಷ್ಠ ಅಂದ್ರೆ ಪರರಿಗಿಂತ ಶ್ರೇಷ್ಠ. ಯಾರವರು ಪರವರು ಅಂದ್ರೆ ರುದ್ರಾದಿಗಳಿಗಿಂತ ಶ್ರೇಷ್ಠಳಾದ ವಾಣಿ. ಆ ವಾಣಿಗಿಂತಲೂ ಶ್ರೇಷ್ಠನಾದವನು ಚತುರ್ಮುಖ. ಚತುರ್ಮುಖಾತ್ ಪರತಃ, ಅವನಿಗಿಂತ ಶ್ರೇಷ್ಠಳಾದವಳು ಶ್ರೀತತ್ವ, ಅವಳಿಗಿಂತ ಉತ್ತಮ ಅಂತ ಹೀಗದ ಅರ್ಥ. ಅವನೇ ವಾಮನ ಭಾಮನ ಇತ್ಯಾದಿ ಶಬ್ದಗಳಿಂದ ವಾಚ್ಯ ಅಂತ ಅದರ ತಾತ್ಪರ್ಯ. ಮುಂದೆ ಯತ್ಸ್ಥಾನತ್ವಾದಿದಂ ಚಕ್ಷು ಅಂತ ವಾಮನ ಪುರಾಣದ ಮಾತನ್ನ ಅವರು ಭಾಷೆ ದೀಪಿಕಾಚಾರ್ಯ ವ್ಯಾಖ್ಯಾನಿಸಿದ್ದಾರೆ 258ನೇ ಪುಟದಲ್ಲಿ. ವಾಮನ ಅಂದ್ರೆ ಸುಂದರ ಸ್ತ್ರೀ ನೇತ, ವಾಮನಾಖ್ಯೋ ವಿಷ್ಣುರೇವ ಪರಾಗತಿ ಅಂತ ಹೀಗೆ ಚಿಂತನೆ ಮಾಡಬೇಕು ಅಂತ ಅದ್ರ ಒಟ್ಟಾರೆ ಆ ಭಾಷೆ ದೀಪಿಕಾದ ಆಖ್ಯಾನ ಇವತ್ತು ನಾವು ನೋಡಿದ್ದೇವೆ. ಸಪತ್ನಿ ಅಂತ ಸವತಿಯನ್ನು ಯಾಕೆ ಕರೀತಾರೆ ಅಂದ್ರೆ, ಪತ್ನಿ ಅಂತ ಅನ್ನೋದು ಇಲ್ಲಿದೆ ನೋಡಿ. ಪತ್ನಿ ಅಂದ್ರೆ ಏನು? ಪತತಿ, ಬೀಳುವವಳು ಪತ್ನಿ. ಎಲ್ಲಿ ಬೀಳ್ತಾಳೆ ಅಂದ್ರೆ, ಬೀಳುವವಳು ಅಂದ್ರೆ ಹೋರಾಟ ಮಾಡುವವಳು ಅಂತ ತಿಳ್ಕೋಬೇಕು. ಒಬ್ಬ ಸ್ತ್ರೀ ಇನ್ನೊಬ್ಬ ಸ್ತ್ರೀ ಜೊತೆ ಹೋರಾಟ ಮಾಡ್ತಾಳೆ. ಯಾಕೆಂದ್ರೆ ಗಂಡನ ಒಲಿಮೆಗಾಗಿ. ಹೀಗಂತ ತಿಳ್ಕೊಂಡ್ರೆ ಸಹ ಏಕಾರ್ಥೆ ಪತತೆ ನ ಸಹಸ್ಯ ಸಹ. ಈಗ ಒಬ್ಬ ಶತ್ರುವು ಕೂಡ ನಿಮ್ ಜೊತೆ ಸಾಮ್ರಾಜ್ಯಕ್ಕಾಗಿ ಹೋರಾಟ ಮಾಡ್ತಾನೆ. ನಿಮ್ಮ ರಾಜ್ಯ ತನಗ್ ಬೇಕು ಅಂತಾನೆ, ಅಥವಾ ನಿಮ್ಮ ಹೆಂಡತಿಯೇ ನಿಮ್ಮ ಸ್ತ್ರೀಯನ್ನೇ ನಿಮ್ಮ ಬಂಧು ಬಳಗ ಎಲ್ಲವೂ ತಾನೇ ಸ್ವೀಕಾರ ಮಾಡಬೇಕು ಅಂತಾನೆ. ಏಕಾರ್ಥೆ, ಒಂದು ವಸ್ತುವಿಗಾಗಿ ಸಹ ಪತತಿ, ನಿಮ್ ಜೊತೆಗೆ ಯುದ್ಧರಂಗದಲ್ಲಿ ಬೀಳುವವನು, ಹೋರಾಟ ಮಾಡುವವನು. ಅದರಿಂದ ಅವನು ಕೂಡ ಸಪತ್ನ ಅಂತ. ಹೀಗೆ ಸಪತ್ನ ಪುಲ್ಲಿಂಗ ಆದ್ರೆ ಶತ್ರು, ಸಪತ್ನಿ ಸ್ತ್ರೀಲಿಂಗ ಆದ್ರೆ ಸವತಿ. ಅಲ್ಲಿಗೆ ಇವತ್ತಿನ ಭಾಗ ಸಮಾಪ್ತ ಆಗಿದೆ.